ಕಮಿಷನ್ ಒಬ್ಬ ತಗೊಳ್ಳೋದಿಲ್ಲ. ಈಗ ಯಾಕೆ ಕೇಂದ್ರ ಸರ್ಕಾರದಲ್ಲಿ ಯಾರು ಮಾತಾಡೋದಿಲ್ಲ? ಈಗ ಯಾಕೆ ಬಿಜೆಪಿ ಮುಖಂಡರು ಯಾಕೆ ಮಾತಾಡ್ತಿರ್ತ ಯಾರಿಲ್ಲ? ಒಂದು ಸಚಿವರು, ಮಹಿಳಾ ಮತ್ತು ಮಕ್ಕಳ ಸಚಿವರು, ಇವ್ರ ಬಗ್ಗೆ ऐसे गलत बात करते हैं, ऐसे उल्टी बात करते हैं, जो बात हमें बोलने में भी शर्म आती है. ಯಾಕೆ ಮುಖಂಡರು ಅವರು ಮಾತಾಡೋದಿಲ್ಲ? ಇನ್ನೂ ತನಕ ಯಾರು ಮಾತಾಡಲಿಲ್ಲ. ಅವ್ರಿಗೆ ಮೊದಲು ಮಾತಾಡಬೇಕು, ಆಮೇಲೆ ನಾವು ಉತ್ತರ ಕೊಡ್ತೀವಿ. ಅವ್ರಿಗೆ ಇಲೆಕ್ಷನ್ದಲ್ಲೇ ಉತ್ತರ ಕೊಡ್ತೀವಿ. ಎರಡು ಸೀಟ್ ನಾವು ಗೆದ್ದು ತೋರಿಸ್ತೀವಿ. ಮತ್ತು ಒಂದು ಮಹಿಳಾ ಮೇಲೆ ನೀವು ಅಪ್ರಿಷಿಯೇಟ್ ಮಾಡೋದಿದ್ದೀರಿ. ಎಲ್ಲರೂ ಜಿಲ್ಲೆದು ಮಹಿಳಾ ಒಕ್ಕಟ್ಟಾಗಿ ಅವ್ರಿಗೆ ಹೊರ ತೆಗೆದು ಬಿಡ್ತಾರೆ. ನೋಡಿ, ಇವ್ರು ಬರೇ ಮಾತು, ಇವರು ಬರೇ ಭರವಸೆ ಕೊಡೋದು ಬರೇ ಇದು. ನಮ್ಮ ಸರ್ಕಾರ ಇದೆ, ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಕೇಂದ್ರ ಸರ್ಕಾರದ ಇದೆ. ಅವ್ರು ಸ್ಲೋ ಮೋಟು ಮಾಡಬೇಕು. ತೋರಿಸ್ತೀವಿ ಎಲ್ಲ ಮಹಿಳಾ ಒಕ್ಕಟ್ಟಾಗಿ ಜಿಲ್ಲೆದಲ್ಲೇ 2 ಸೀಟ್ ನಾವು ತಗೊಂಡು ಬರ್ತೀವಿ. ಇದು ಅವ್ರಿಗೆ ಹೋಗ್ತಾರೋ. ಈಗ ಒಂದು ಸಂಜಯ್ ಪಾಟೀಲ್ ಅವಹೇಳನಕಾರಿ ಹೇಳಿಕೆ ಕೊಡ್ತಾರೆ. ಕರ್ನಾಟಕ ರಾಜ್ಯದ ಮಹಿಳೆಯರನ್ನ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವುದೇ ವಿಚಾರ ಕಾಲಿಗೆ ಮೇಲೆ ಹಿಡ್ತಾ ಇರೋದು, ಮಾತನಾಡೋದು ಅಂತಂದ್ರೆ ಈ ರೀತಿ ಅಲ್ಲ. ದೇಶದ ಸಂಸ್ಕೃತಿ